ನಮಸ್ತೆ. ನಾನಿಲ್ಲಿ ಇವತ್ತು ಕಬಾಬ್ನ ಮಾಡ್ತಾಯಿದ್ದೀನಿ. ಈ ಕಬಾಬ್ಗೆ ಒಂದು ಅರ್ಧ ಕೆ.ಜಿ ಆಗುವಷ್ಟು ಚಿಕನ್, ಕಸ್ತೂರಿ ಮೇಥಿ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಬಾಬ್ ಪೌಡರು, ಲೆಮನ್ ಜ್ಯೂಸ್ ಮತ್ತು 2 ಸ್ಪೂನು ಆಯಿಲು, ಸ್ವಲ್ಪ ಮೊಸರು, ಕರಿಬೇವಿನ ಸೊಪ್ಪು ಮತ್ತು ಸಾಲ್ಟ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಡಬೇಕು. ಇದು ಒಂದು ಅರ್ಧ ಗಂಟೆಗಳ ಕಾಲ ಚೆನ್ನಾಗಿ ನೆನಿಬೇಕು. ಚೆನ್ನಾಗಿ ನೆಂದ ಮೇಲೆ ಒಂದು ಅರ್ಧ ಗಂಟೆಗಳ ಕಾಲ ನೆನೆಸಿಟ್ಟು ಹೈ ಫ್ಲೇಮಲ್ಲಿ ಎಣ್ಣೆನ ಕಾಯಿಸಿಟ್ಕೊಳ್ಬೇಕು. ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಕಬಾಬ್ನ ಬೇಯಿಸ್ಬೇಕಾಗತ್ತೆ. ನೋಡಿ, ನಾನು ಈ ಕಬಾಬ್ಗೆ ಮೊಟ್ಟೆನೇ ಬಳಸ್ತೀರ ಮಾಡ್ತಾಯಿದ್ದೀನಿ. ಬೇಕಿದ್ದರೆ 1 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡ್ರು ಕೂಡ ಹಾಕೋಬೋದು. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಹೈ ಫ್ಲೇಮಲ್ಲಿ ಬೇಯಿಸೋದ್ರಿಂದ ಬೇಗ ಸಿದೋಗ್ಬಿಡುತ್ತೆ, ಒಳಗಡೆ ಎಲ್ಲ ಬೆಂದಿರಲ್ಲ. ಸೊ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಬೇಕು. ಅದು ಕಬಾಬ್ ಎಣ್ಣೆಗೆ ಹಾಕಿದ ತಕ್ಷಣವೂ ಕೂಡ ಕದಡಬಾರ್ದು. ಒಂದು ನಿಮಿಷ ಬಿಟ್ಟು ನಂತರ ಇದನ್ನು ಕದಡಬೇಕಾಗುತ್ತೆ. ನೋಡಿ ಆವಾಗ ಈ ಥರ ಆಗುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಮಸಾಲೆ ಎಲ್ಲ ಬಿಟ್ಕೊಬಿಡುತ್ತೆ. ನೋಡಿ, ಇದನ್ನು ಚೆನ್ನಾಗಿ ಬೇಯಿಸಿ. ಕಬಾಬ್ ಪ್ರಿಯರಿಗಂತೂ ತುಂಬಾ ಖುಷಿ ಪಟ್ಕೊಂಡು ತಿಂತಾರೆ ಈ ಥರ ಮಾಡಿಕೊಡೋದ್ರಿಂದ. ನೋಡಿ, ತುಂಬ ಸ್ಮೂತಾಗಿ ಕೂಡ ಬಂದಿತ್ತು ಕಬಾಬು, ತುಂಬ ಚೆನ್ನಾಗಿತ್ತು. ನೋಡಿ, ಇದು ಇವಾಗ ಆಗಿದೆ, ತೆಗಿತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೆ. ಅದೇ ಹೇಗೆ ಹಾಕ್ಕೊಂಡಿದ್ದೆ ಅಂತ ನೋಡೋರಂತ ಇರಿ. ತೆಗಿತಾ ಇದ್ದೀನಿ. ನೆಕ್ಸ್ಟು ಇನ್ನೊಂದು ಸ್ವಲ್ಪ ಹಾಕೋತೀನಿ. ಈ ಕಬಾಬ್ನ ಸ್ವಲ್ಪ ರಸಮ್ ರೈಸ್ ಅಥವಾ ತಿಳಿ ಸಾರು ರೈಸ್ ಮಾಡಿಕೊಂಡು ಜೊತೆಗೆ ನಂಚ್ಕೊಂಡು ತಿಂತಾಯಿದ್ರೆ 1 ಸ್ಪೂನ್ ಅನ್ನ ತಿನ್ನೋರು 2 ಸ್ಪೂನ್ 3 ಸ್ಪೂನ್ ಕೂಡ ತಿನ್ಬೋದು. ನೋಡಿ, ನಾನಿಲ್ಲಿ ಇನ್ನು ಸ್ವಲ್ಪ ಇತ್ತು, ಅದನ್ನು ಕೂಡ ಹಾಕೋತಾ ಇದ್ದೀನಿ. ನೋಡಿ, ಕರಿಬೇವಿನ ಸೊಪ್ಪು ನೋಡಿ ಈ ಥರ ಇರುತ್ತಲ್ಲ, ಹೀಗೆ ಹಾಕ್ಬಿಟ್ಟು ಅದರಲ್ಲಿ ಬಿಟ್ಬಿಟ್ರೆ ಕಬಾಬ್ ತೆಗಿವಾಗ ಅದೆಲ್ಲ ಬಿಟ್ಕೊಂಡ್ಬಿಡುತ್ತೆ. ಆರಾಮ್ಸೆ ತೆಕ್ಕೊಬೋದು. ನೋಡಿ, ಈ ಥರ ಕರಿಬೇವಿನ ಸೊಪ್ಪು ಕಬಾಬ್ ಜೊತೆ ಎಷ್ಟು ರುಚಿ ಕೊಡುತ್ತೆ ಅಂತಂದರೆ ನೋಡಿ, ಇವಾಗ ಇದು ರೆಡಿಯಾಗಿದೆ ಸರ್ವ್ಗೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲ್ಲರು ಎಲ್ಲ. ನೋಡಿ, ನೀವು ಟ್ರೈ ಮಾಡಿ, ಈ ಥರ ಮಾಡಿಕೊಂಡು ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಲ್ಲಿಗೆ ಇವತ್ತಿನ ಬ್ಲಾಗ್ ಮುಗೀತು. ಥ್ಯಾಂಕ್ ಯು.